ವಿವಾದದ ಬಳಿಕ ಎಚ್ಚೆತ್ತುಕೊಂಡ್ರ ಸಿಎಂ ಸಿದ್ದರಾಮಯ್ಯನವರು. ಭಾರೀ ಟೀಕೆ ಬಳಿಕ ಸಿಎಂ ಹೇಳಿಕೆಯಿಂದ ಈಗ ಬದಲಾವಣೆ ಕಾಣಿಸ್ತಾ ಇದೆ. ತೀವ್ರ ಟೀಕೆ ಆಕ್ಷೇಪದ ಬೆನ್ನಲ್ಲೇ ಯೂ ಟರ್ನ್ ಹೊಡೆದ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಬಳಿಕ ಹಿಜಾಬ್ ಬಗ್ಗೆ ತೀರ್ಮಾನ ಆಗುತ್ತೆ ಅನ್ನುವಂತ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಮತ್ತೊಂದು ವಿವಾದದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿಲುಕಿಕೊಂಡ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಹಿಜಾಬ್ ವಿಚಾರವಾಗಿ ಅವರು ಪ್ರಸ್ತಾಪ ಮಾಡ್ತಿದ್ದ ಹಾಗೆ ಇದರ ಅವಶ್ಯಕತೆ ಏನಿತ್ತು ಈ ಸಂದರ್ಭದಲ್ಲಿ? ಕೋರ್ಟ್ನಲ್ಲಿ ಈ ಒಂದು ವಿಚಾರ ಇರಬೇಕಾದ್ರೆ ಅಷ್ಟು ಬೇಗ ಈ ಡಿಸಿಷನ್ಗೆ ಬರುವಂತಹ ಅಗತ್ಯತೆ ಏನಿತ್ತು ಅನ್ನುವಂತಹ ಪ್ರಶ್ನೆ ಇತ್ತು. ಇವತ್ತು ಯೂ ಟರ್ನ್ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ರಿಂದ. ಕೆಪಿ ನಾಗರಾಜ್, ನಿನ್ನೆ ಹೇಳಿದ ಹೇಳಿಕೆಗೂ ಇವತ್ತಿನ ಅವರ ನಿಲುವಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ನಿನ್ನೆ ಸ್ಪಷ್ಟವಾಗಿ ಹೇಳಿದ್ರು ನೋ ಹಿಜಾಬ್ ಹಾಕೊಂಡು ಹೋಗಬಹುದು ಅಂತ. ಈಗ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಅಂತ. ಅಂದ್ರೆ ಈಗ ಶಾಲಾ ಕಾಲೇಜು ಮಕ್ಕಳಲ್ಲಿ ಒಂದ್ ರೀತಿ ಗೊಂದಲ ಮೂಡಲ್ವಾ? ಒಂದ್ಸರಿ ಹಂಗೆ ಹೇಳ್ತಾರೆ, ಒಂದ್ಸರಿ ಹಿಂಗೆ ಹೇಳ್ತಾರೆ, ಏನ್ ಮಾಡ್ಬೇಕು ಅಂತ? ದಿವ್ಯಾ, ನಿನ್ನೆಯ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟಲ್ಲಿ ಬಹಳ ಸ್ಪಷ್ಟತೆ ಇತ್ತು. ಏನು ಅಂದರೆ, ಇನ್ಮೇಲಿಂದ ಹಿಜಾಬ್ ನಿಷೇಧವನ್ನು ವಾಪಸ್ ತೆಗೆದುಕೊಂಡಿದ್ದೇವೆ. ಇನ್ಮೇಲಿಂದ ನೀವು ಯಾರು ಬೇಕಾದರೂ ಹಿಜಾಬನ್ನು ಹಾಕ್ಕೊಂಡು ಹೋಗ್ಬೋದು. ಮತ್ತು ಇದಕ್ಕೆ ವಾಪಸ್ ತೆಗೆದುಕೊಳ್ಳೋದಕ್ಕೆ ನಾನು ಸಚಿವರುಗಳು ಕೂಡ ಕೊಟ್ಟಿದ್ದೇನೆ. ಹಿಜಾಬ್ ನಿಷೇಧ ಅನ್ನುವಂಥದ್ದು ಇರೋದಿಲ್ಲ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿಳಿಸಿದರು. ಆದರೆ ಇವತ್ತು ಸಿದ್ದರಾಮಯ್ಯನವರ ಮಾತಿನಲ್ಲಿ ಆ ಥರದ ಒಂದು ಸ್ಪಷ್ಟತೆ ಇಲ್ಲ. ಒಂದು ಹಂತದ ಯೂಟರ್ನ ಇವತ್ತಿನ ಅವರ ಮಾತುಗಳಲ್ಲಿ ಕಾಣ್ತಾ ಇದ್ದಂಥದ್ದು. ಅದು ಯೂಟರ್ನ ಸಂಪೂರ್ಣವಾದಂಥ ಯೂಟರ್ನು ಕೂಡ ಇಲ್ಲ ಅದರಲ್ಲಿ. ಅಲ್ಲೇ ಅಂದರೆ ನಾವು ನಿಶ್ಚಿತವಾಗಲೂ ಕೂಡ ವಾಪಸ್ ತೆಗೆದುಕೊಳ್ಳಲ್ಲ ಅನ್ನುವಂಥ ರೀತಿಯಲ್ಲೂ ಕೂಡ ಇಲ್ಲ, ವಾಪಸ್ ತೆಗೆದುಕೊಳ್ತೇವೆ ಅನ್ನುವಂಥ ರೀತಿಯಲ್ಲೂ ಕೂಡ ಇಲ್ಲ. ಹಾಗಾಗಿ ತೀರಾ ಒಂದು ರೀತಿಯಂಥ ಅಸ್ಪಷ್ಟವಾದಂಥ ಒಂದು ರೀತಿಯಂತಹ ದೊಡ್ಡ ಗೊಂದಲ ರೂಪದ ಸ್ಟೇಟ್ಮೆಂಟನ್ನು ಇವತ್ತು ಮುಖ್ಯಮಂತ್ರಿಗಳು ಮಾಡ್ತಾ ಇರುವಂಥದ್ದು. ದಿವ್ಯಾ, ಏನು ಅಂದರೆ, ನಾನಿನ್ನು ಸರ್ಕಾರದ ಜೊತೆ ಚರ್ಚೆ ಮಾಡ್ತೇನೆ. ನನಗೆ ನಿನ್ನೆ ಯಾರೋ ಒಬ್ಬರು ಕೇಳಿದ್ರು ಅಲ್ಲಿ, ಅದಕ್ಕೆ ನಾನು ಆ ರೀತಿಯಾಗಿ ಉತ್ತರವನ್ನು ಕೊಟ್ಟಿದ್ದೇನೆ. ಆದರೆ ನಾವಿನ್ನೂ ತೀರ್ಮಾನ ಮಾಡಿಲ್ಲ, ಆದರೆ ವಾಪಸ್ ತೆಗೆದುಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅನ್ನುವಂಥದ್ದು. ಹಾಗಾಗಿ ಮುಖ್ಯಮಂತ್ರಿಗಳ ಈ ರೀತಿಯಾದಂತಹ ಮಾತುಗಳು ನಿಜಕ್ಕೂ ಕೂಡ ನೀವು ಹೇಳಿದಂತೆ ವಿದ್ಯಾರ್ಥಿಗಳಲ್ಲಿ ಏನು ಹಿಜಾಬನ್ನು ಹಾಕ್ಕೊಂಡು ಹೋಗಬಾರ್ದು ಅನ್ನುವಂಥ ವಿಚಾರದಲ್ಲಿ ಏನಿದೆಯೋ ಅದು ಮತ್ತೊಂದಿಷ್ಟು ಗೊಂದಲಕ್ಕೆ ಎಡೆಮಾಡಿ ಕೊಟ್ಟಂತಾಗಿದೆ. ಯಾಕೆಂದರೆ ಕಳೆದ ಇಶ್ಯೂ ಶುರುವಾದಾಗಿಂದಾಗಿಂದಲೂ ಕೂಡ ಕಳೆದ 6-7 ತಿಂಗಳಿಂದಲೂ ಕೂಡ ಈ ಥರದೊಂದು ಗೊಂದಲಗಳಿಲ್ಲ. ಯಾಕೆಂದರೆ ಕೋರ್ಟ್ಗಳು ಕೂಡ ಈ ವಿಚಾರದಲ್ಲಿ ಎಂಟ್ರಿ ಆಗಿದ್ದಾವೆ, ಕೆಲವೊಂದಿಷ್ಟು ಆದೇಶಗಳು ಕೂಡ ಬಂದಿದ್ದಾವೆ. ಆದರೆ ಮುಖ್ಯಮಂತ್ರಿಗಳ ಸಡನ್ ಆದಂಥ ನಿನ್ನೆಯ ಹೇಳಿಕೆ ಮತ್ತು ಇವತ್ತಿನ ಹೇಳಿಕೆ ನಿಶ್ಚಿತವಾಗ್ಲೂ ಕೂಡ ವಿದ್ಯಾರ್ಥಿಗಳಲ್ಲಿ ಗೊಂದಲವನ್ನು ಮೂಡಿಸ್ತಾ ಇರುವಂಥದ್ದು ಸ್ಪಷ್ಟ. ಅದರಲ್ಲೂ ಕೂಡ ಇನ್ನೊಂದು 1.5-2 ತಿಂಗಳಲ್ಲಿ ಪರೀಕ್ಷೆಗಳು ಕೂಡ ಬರ್ತವೆ. ಈ ಸಂದರ್ಭದಲ್ಲಿ ಇದು ಮತ್ತೊಂದಿಷ್ಟು ಗೊಂದಲಕ್ಕೂ ಕೂಡ ಎಡೆ ಮಾಡಿ ಕೊಡ್ತಾ ಇದೆ. ಸಾಮಾನ್ಯವಾಗಿ ಸಿದ್ದರಾಮಯ್ಯನವರು ತಾವು ಆಡುವಂಥ ಮಾತಿನ ವಿಚಾರದಲ್ಲಿ ಒಂದು ಸ್ಟಿಕಾನನ್ನು ಇರ್ತಾರೆ. ಆದರೆ ಈ ವಿಚಾರದಲ್ಲಿ ಈ ರೀತಿಯಾದಂಥ ನಡೆ ಯಾಕೆ ಅನ್ನುವಂಥದ್ದೇ ಎದ್ದಿರುವಂಥ ಪ್ರಶ್ನೆ. ಮೇಲ್ನೋಟಕ್ಕೆ BJPಯ ಬಹುದೊಡ್ಡ ವಿರೋಧ ಮತ್ತು ಯಾರನ್ನೂ ಕೇಳದೆ ಈ ನಿರ್ಧಾರವನ್ನು ಹೇಳ್ಬಿಟ್ಟೆ ಅನ್ನುವಂತಹ ಒಂದು ರೀತಿಯಾದಂತಹ ಚಿಕ್ಕದೊಂದು ಅಳಕು ಬಹುತೇಕ ಈ ರೀತಿಯಾದಂತಹ ಇವತ್ತಿನ ಸ್ಟೇಟ್ಮೆಂಟ್ಗೆ ಕಾರಣ ಅಂತ ಅನ್ಕೋಬೋದು. ದಿವ್ಯಾ.